ನಾಳೆಗೆ ನಡೆಯುತ್ತಾ ನೂತನ ಸಚಿವರ ಪ್ರಮಾಣ ವಚನ ಪ್ರಶ್ನೆ. ಹೊಸಬರಿಗೆ ಮನೆನಾ ಅಥವಾ ಮತ್ತೆರಡು ಡಿಸಿಎಂ ಸೃಷ್ಟಿನ? ಸಿಎಂ ಬದಲಾವಣೆ ಆಗ್ಬೇಕಾದ್ರೇನೆ ಇದೊಂದು ಬೇಡಿಕೆ ಇತ್ತು, 2 ಡಿಸಿಎಂ ಹುದ್ದೆಯನ್ನ ಸೃಷ್ಟಿ ಮಾಡಿ ಸಮುದಾಯವಾರು ಅಂತ. ಹಾಗಾಗಿ ಈಗ ಮತ್ತೆ ಅವಕಾಶ ಸಿಗುತ್ತಾ ಅನ್ನೋದೊಂದು ಇದೆ. ರಾಹುಲ್ ಅಂಗಳದಲ್ಲಿ ಚೆಂಡಿದೆ, ಯಾರ ಹೆಸರು ಫೈನಲ್ ಮಾಡ್ತಾ ನೋಡ್ಬೇಕಾಗತ್ತೆ. ನಿನ್ನೆ ರಾತ್ರಿ ರಾಜ್ಯ ನಾಯಕರ ಜೊತೆಗೆ ವೇಣುಗೋಪಾಲ್ ಚರ್ಚಿಸಿದ್ದಾರೆ. ರಾಜ್ಯ ನಾಯಕರಿಂದ ಪಟ್ಟಿಯನ್ನು ಸ್ವೀಕರಿಸಿರೋದು ವೇಣುಗೋಪಾಲ್. ಸಿಎಂ ಡಿಕೆಶಿ ಸಿದ್ದರಾಮಯ್ಯ ಜೊತೆ ಚರ್ಚಿಸಿರೋದು ವೇಣುಗೋಪಾಲ್. ಇವತ್ತು ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆಗೆ ಪಟ್ಟಿ ಹಸ್ತಾಂತರ ಆಗತ್ತೆ. ರಾಜ್ಯ ನಾಯಕರ ಪಟ್ಟಿ ಪರಿಶೀಲಿಸಲಿರುವಂತದ್ದು ರಾಹುಲ್ ಗಾಂಧಿ. ಇವತ್ತು ರಾಹುಲ್ ಗಾಂಧಿ ನಿವಾಸದಲ್ಲಿ ನಡೆಯುತ್ತೆ ಸಭೆ. ದೆಹಲಿಯಲ್ಲಿ ಜನಪತ್ ರಸ್ತೆಯಲ್ಲಿದೆ ರಾಹುಲ್ ಗಾಂಧಿ ನಿವಾಸ, ಅಲ್ಲಿ ಚರ್ಚೆ ನಡೆಸಲಾಗತ್ತೆ. ಈಗ ಪ್ರಮುಖವಾಗಿರೋದು ಯಾರ್ಯಾರಿಗೆ ಅವಕಾಶ ಸಿಗತ್ತೆ, ಡಿಸಿಎಂ ಹುದ್ದೆ ಸೃಷ್ಟಿ ಆಗತ್ತ, 2 ಇದು ಪ್ರಶ್ನೆ ಇರೋದು. ಅಂದ್ರೆ ಲಿಂಗಾಯತ ಸಮುದಾಯಕ್ಕೆ ಒಂದು ಕೊಡಬೇಕು, ಮತ್ತೆ ಅಲ್ಪಸಂಖ್ಯಾತ ಅಥವಾ ಹಿಂದುಳಿದ ವರ್ಗ, ಈ ತರದೊಂದು ಲೆಕ್ಕಾಚಾರ ಹಾಕೊಂಡಿದ್ರು. ಗೊತ್ತಿಲ್ಲ ಹೇಗೆ ಆಯ್ಕೆ ಮಾಡ್ಕೊಳ್ತಾರೆ, ಏನು ಎತ್ತ ಅಂತ. ಎಗೇನ್ ನಿಮಗೆ ಡಿಸಿಎಂ ಹುದ್ದೆಯಲ್ಲೂ ಪ್ರಾಂತ್ಯವಾರು ಲೆಕ್ಕಾಚಾರ ಹಾಕೊಂಡ್ರು ಏನು ಆಶ್ಚರ್ಯ ಪಡಂಗಿಲ್ಲ. ಹಾಗಾಗಿ ಈಗ ಯಾರಿಗೆ ಅವಕಾಶ ಕೊಡ್ತಾರೆ, 2 ಡಿಸಿಎಂ ಹುದ್ದೆ ಸೃಷ್ಟಿಗೆ ಆಲ್ರೆಡಿ ಇದ್ದಾರೆ ಅಲ್ಲ, ಇನ್ನು 2 ಅಂದ್ರೆ 3 ಆಗ್ಬಿಡತ್ತೆ. ಅದಕ್ಕೆ ಸಿಎಂ ಒಪ್ಪಿಗೆ ಕೊಡ್ಬೇಕಲ್ಲ ಡಿ ಕೆ ಶಿವಕುಮಾರ್ ಅವರು. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಮಾತುಕತೆ ಅಂತೂ ಆಗ್ತಾ ಇದೆ, ಫೈನಲ್ ಹಂತ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಫೈನಲೈಸ್ ಆಗಬಹುದಾ ಶಿವು? ನಿನ್ನೆ ಕೆಸಿ ವೇಣುಗೋಪಾಲ್ ಅವರ ನಿವಾಸದಲ್ಲಿ ನಡೆದಂತಹ ಸಭೆಯಲ್ಲಿ ಉಸ್ತುವಾರಿ ಸುರ್ಜೇವಾಲಾ, ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಹಾಗೆ ಹರಿಪ್ರಸಾದ್ ಅವರು ಭಾಗಿಯಾಗಿದ್ರು. ಆ ಸಭೆಯಲ್ಲಿ ಸುಮಾರು 1.5 ಗಂಟೆಗಳ ಕಾಲ ಸಭೆ ಆಗಿದೆ. ಪಟ್ಟಿಗಳನ್ನ ಇಟ್ಕೊಂಡು ಏನ್ ಹಿಂದೆ ರಾಹುಲ್ ಗಾಂಧಿ ಅವರಿಗೆ ಕೊಟ್ಟಿದ್ರು ಆ ಪಟ್ಟಿಯನ್ನ ಇಟ್ಕೊಂಡು ಮತ್ತೊಮ್ಮೆ ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಬಹುತೇಕವಾಗಿ 4-5 ಹೆಸರುಗಳನ್ನ ಹೊರತುಪಡಿಸಿ ಎಲ್ಲ ಹೆಸರುಗಳು ಕೂಡ ಈಗ ಫೈನಲ್ ಆಗಿದೆ ಅನ್ನುವಂತ ಮಾಹಿತಿಗಳು ನಿನ್ನೆ ರಾತ್ರಿ ಸಿಕ್ಕಿದೆ. ಸೊ ಇವತ್ತು ಉಳಿದಿರುವಂತಹ 4-5 ಹೆಸರುಗಳ ಗೊಂದಲಗಳೇನಿದೆ, ಯಾಕೆಂದ್ರೆ ಖರ್ಗೆ ಅವರು ಕೆಲವು ಹೆಸರುಗಳಿಗೆ ಆಕ್ಷೇಪಗಳನ್ನ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಿ. ಹಾಗಾಗಿ ಖರ್ಗೆ ಅವರನ್ನು ಕೂಡ ಕನ್ವಿನ್ಸ್ ಮಾಡ್ಬೇಕಾಗತ್ತೆ, ಅಥವಾ ಖರ್ಗೆ ಅವರು ಹೇಳಿದವ್ರಿಗೆ ಅವಕಾಶವನ್ನ ಮಾಡ್ಕೊಡ್ಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಇವತ್ತು ಖರ್ಗೆ ಮತ್ತೆ ರಾಹುಲ್ ಗಾಂಧಿ ಅವರ ಜೊತೆ ಮತ್ತೊಂದು ಸುತ್ತಿನ ಸಭೆಯನ್ನು ನಡೆಸಿ ಇವತ್ತು ಸಂಜೆಯೊಳಗೆ ಆ ಪಟ್ಟಿಯನ್ನ ರಿಲೀಸ್ ಮಾಡುವಂತ ಸಾಧ್ಯತೆಗಳಿದೆ. ಹಾಗಾಗಿ ಇವತ್ತಿನ ಸಂಜೆ 4 ಗಂಟೆಗೆ ಖರ್ಗೆ ಅವರ ನಿವಾಸ ಅಥವಾ ರಾಹುಲ್ ಗಾಂಧಿ ಅವರ ನಿವಾಸದಲ್ಲಿ ಈ ಒಂದು ಸಭೆ ನಡೆಯುತ್ತೆ. ಸಭೆಯಲ್ಲಿ ನಿನ್ನೆ ಏನು ಪಟ್ಟಿ ಫೈನಲ್ ಮಾಡಿದ್ದಾರೆ ಆ ಪಟ್ಟಿಯನ್ನ ಮತ್ತೊಮ್ಮೆ ಪರಿಶೀಲನೆ ಮಾಡಿ ಅದರಲ್ಲಿ 4-5 ಹೆಸರುಗಳನ್ನ ಕೈ ಬಿಡಬಹುದು, ಅಥವಾ 1-2 ಹೆಸರುಗಳನ್ನ ಕೈ ಬಿಟ್ಟು ಅಂತಿಮವಾಗಿ ಅದೇ ಪಟ್ಟಿಯನ್ನ ರಿಲೀಸ್ ಮಾಡುವಂತ ಒಂದು ಸಾಧ್ಯತೆಗಳಿದೆ. ಸೊ ಅದು ಪಟ್ಟಿ ಫೈನಲ್ ಆಗಿದ್ದೆ ಆದ್ರೆ ರಾಜಭವನಕ್ಕೆ, ಯಾಕಂದ್ರೆ ಸಂಜೆ 5:30 ಒಳಗಡೆ ರಾಜಭವನಕ್ಕೆ ಅಧಿಕೃತವಾಗಿ ಪತ್ರವನ್ನ ರವಾನೆ ಮಾಡ್ಬೇಕಾಗತ್ತೆ. ಗುರುವಾರ ಪದಗ್ರಹಣವನ್ನ ಮಾಡ್ತಾ ಇದ್ದೇವೆ, ಹಾಗಾಗಿ ಅನುಮತಿಯನ್ನ ಕೊಡ್ಬೇಕು ಅಂತೇಳಿ ಸರ್ಕಾರ ಅನುಮತಿಯನ್ನ ಕೋರ್ಬೇಕಾಗತ್ತೆ. 5:30 ಒಳಗಡೆ ರಾಜ್ಯಪಾಲರಿಗೆ ಪತ್ರವನ್ನ ರವಾನೆ ಮಾಡ್ಬೇಕಾಗತ್ತೆ. ಹಾಗಾಗಿ ಇವತ್ತು ಸಂಜೆಯ ಒಳಗಡೆನೆ ಈ ಪಟ್ಟಿಯನ್ನ ಫೈನಲ್ ಮಾಡಿ ಆ ಲೀಸ್ಟ್ ಅನ್ನ ರಾಜ್ಯಪಾಲರಿಗೂ ಕೂಡ ರವಾನೆ ಮಾಡ್ಬೇಕಾಗತ್ತೆ. ಪದಗ್ರಹಣ ಕಾರ್ಯಕ್ರಮಕ್ಕೆ ಮೊದಲು ಅನುಮತಿಯನ್ನ ಕೇಳ್ಬೇಕಾಗತ್ತೆ, ಮುಖ್ಯಮಂತ್ರಿಗಳಿಗೆ ಪಟ್ಟಿಯನ್ನ ಕೊಡ್ಬೇಕಾಗತ್ತೆ ರಾಜಭವನಕ್ಕೆ ಕಳಿಸಿ ಅಂತ ಹೇಳಿ. ಹಾಗಾಗಿ ಇವತ್ತಿನ 4 ಗಂಟೆ ಒಳಗೆ ಈ ಒಂದು ಪಟ್ಟಿ ಬಹುತೇಕವಾಗಿ ಫೈನಲ್ ಆಗತ್ತೆ. ಸುಮಾರು 18 ಸಚಿವ ಸ್ಥಾನಗಳನ್ನ ತುಂಬಲಾಗತ್ತೆ ಅನ್ನುವಂತ ಮಾಹಿತಿಗಳು ಕೂಡ ಇದೆ. ರಾಹುಲ್ ಗಾಂಧಿ ಅವರು ಒಪ್ಪಿದ್ದೆ ಆದ್ರೆ 20 ಸ್ಥಾನಗಳನ್ನು ಕೂಡ ತುಂಬುವಂತ ಆಲೋಚನೆಗಳು ಕೂಡ ಇದೆ. ಇದರ ಜೊತೆಗೆ ವಿಧಾನಸಭೆ ಮತ್ತೆ ವಿಧಾನ ಪರಿಷತ್ನ ಸಭಾಪತಿ, ಸಭಾಧ್ಯಕ್ಷರು, ಉಪಸಭಾಧ್ಯಕ್ಷರು ಹಾಗೆ ಮುಖ್ಯ ಸಚೇತಕರ ಹುದ್ದೆಗಳನ್ನು ಕೂಡ ಭರ್ತಿ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ನಿನ್ನೆ ಚರ್ಚೆ ಆಗಿದೆ. ಇವತ್ತು ರಾಹುಲ್ ಗಾಂಧಿ ಅವರು ಅನುಮತಿಯನ್ನ ಕೊಟ್ಟರೆ ಆ ಪೋಸ್ಟ್ಗಳು ಕೂಡ ಇವತ್ತು ಭರ್ತಿಯನ್ನ ಮಾಡಲಾಗತ್ತೆ. ಹಾಗಾಗಿ ಬಹುತೇಕವಾಗಿ ಇವತ್ತು ಇದಕ್ಕೆ ಒಂದು ಅಂತಿಮ ತೆರೆ ಬೀಳುವಂತ ಸಾಧ್ಯತೆಗಳಿದೆ. ಎಲ್ಲವೂ ಅಂದುಕೊಂಡಂತೆ ಆದ್ರೆ ನಾಳೆ ಗುರುವಾರ ಸಂಜೆ 5 ಗಂಟೆಗೆ ಲೋಕಭವನದ ಗಾಜಿನ ಮನೆಯಲ್ಲಿ ನೂತನ ಸಚಿವರ ಪದಗ್ರಹಣ ಕಾರ್ಯಕ್ರಮ ಕೂಡ ಆಗ್ಲಿದೆ ನೀತಿ. ಆದ್ರೆ ಈ ಕೆಲವು ಹೆಸರುಗಳು ಏನು ಗೊಂದಲಗಳಿದೆ, ಇವತ್ತು ರಾಹುಲ್ ಗಾಂಧಿ ಮತ್ತೆ ಖರ್ಗೆ ಅವರ ಸಮ್ಮುಖದಲ್ಲಿ ಆ ಹೆಸರುಗಳು ಕ್ಲಿಯರ್ ಆಗ್ಬೇಕಾಗತ್ತೆ. ಖರ್ಗೆ ಅವರು ಯಾವ ಹೆಸರುಗಳನ್ನ ಸೂಚಿಸುತ್ತಾರೆ, ಮತ್ತೆ ರಾಜ್ಯ ನಾಯಕರು ಯಾವ ಹೆಸರುಗಳನ್ನ ಹೇಳಿದ್ದಾರೆ, ಇದರ ಬಗ್ಗೆ ಗೊಂದಲಗಳು ಬಗೆಹರಿಬೇಕಾಗತ್ತೆ. ಹಾಗಾಗಿ ನೋಡ್ಬೇಕಾಗತ್ತೆ ಸಂಜೆ ಏನೆಲ್ಲ ಆಗತ್ತೆ ಅನ್ನುವಂಥದ್ದು. ಶಿವು, ಈಗ ಈ ಡಿಸಿಎಂ ಹುದ್ದೆ ವಿಚಾರದ ಬಗ್ಗೆ ಪ್ರಸ್ತಾಪ ಆಗ್ತಾ ಇತ್ತು, ಯಾರ ಹೆಸರು ರೇಸ್ ನಲ್ಲಿದೆ, ಇದಕ್ಕೆ ಡಿ ಕೆ ಶಿವಕುಮಾರ್ ಅವರು ಒಪ್ಪಿಗೆ ಕೊಡ್ತಾರ, ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು ಹೇಗಾಗಿದೆ ಅಂತ? ನಿತಿ 2 ಡಿಸಿಎಂ ಹುದ್ದೆಗಳನ್ನ ಈಗ ಕ್ರಿಯೇಟ್ ಮಾಡ್ಬೇಕು ಅನ್ನುವಂತ ಚರ್ಚೆಗಳು ಕೂಡ ಇದೆ. ಕಾರಣ ಮುಂದಿನ ಚುನಾವಣೆಗಳಿಗೆ ಅನುಕೂಲ ಆಗಬೇಕು. ಹಾಗಾಗಿ ದೊಡ್ಡ ದೊಡ್ಡ ಸಮುದಾಯಗಳೇನಿದೆ ಆ ಸಮುದಾಯಗಳಿಗೆ ಒಂದೊಂದು ಅವಕಾಶವನ್ನ ಮಾಡಿಕೊಟ್ರೆ
ಆ ಸಮುದಾಯ ಬೆನ್ನಿಗೆ ನಿಲ್ಲುತ್ತೆ ಅನ್ನುವಂತ ಲೆಕ್ಕಾಚಾರ ರಾಜ್ಯ ನಾಯಕರ ಮನದಲ್ಲಿ ಇದೆ. ಈಗಾಗಲೇ ರಾಹುಲ್ ಗಾಂಧಿ ಅವರ ಗಮನಕ್ಕೂ ಕೂಡ ತರಲಾಗಿದೆ. ಒಂದು ಪ್ರಬಲ ಲಿಂಗಾಯತ ಸಮುದಾಯದಿಂದ ಎನ್ ಬಿ ಪಾಟೀಲ್ ಹಾಗೆ ಅಹಿಂದ ಸಮುದಾಯಗಳನ್ನ ಕ್ರೋಢೀಕರಣ ಮಾಡಿಕೊಂಡು ಸತೀಶ್ ಜಾರಕಿಹೊಳಿ ಅವರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂತ ಚರ್ಚೆಗಳು ಕೂಡ ಇದೆ, ಬೇಡಿಕೆ ಕೂಡ ಇದೆ. ಹಾಗಾಗಿ ಇವತ್ತು ಅದರ ಬಗ್ಗೆ ಕೂಡ ಅಲ್ಲಿ ರಾಹುಲ್ ಗಾಂಧಿ ಅವರ ಜೊತೆ ನಡೆಯುವಂತ ಸಭೆಯಲ್ಲಿ ಚರ್ಚೆ ಆಗತ್ತೆ. ಅಂತಿಮವಾಗಿ ಡಿಸಿಎಂ ತೆಗೆದುಕೊಳ್ಬಹುದು, ಆ 2 ಡಿಸಿಎಂ ಹುದ್ದೆಗಳನ್ನ ಕ್ರಿಯೇಟ್ ಮಾಡುವಂತ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಬಹುದು. ಆದ್ರೆ ಡಿ ಕೆ ಶಿವಕುಮಾರ್ ಅವರು ಒಂದೇ ಡಿಸಿಎಂ ಹುದ್ದೆ ಸಾಕು ಅನ್ನುವಂತ ಬೇಡಿಕೆಯನ್ನ ಈಗಾಗಲೇ ಇಟ್ಟಿದ್ದಾರೆ. ಮತ್ತೆ ಹೆಚ್ಚುವರಿ ಮಾಡೋದು ಬೇಡ, ಒಂದೇ ಡಿಸಿಎಂ ಹುದ್ದೆ ಸಾಕು ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಅಭಿಪ್ರಾಯ. ಆದ್ರೆ ಸಿದ್ದರಾಮಯ್ಯ ಮತ್ತೆ ಹರಿಪ್ರಸಾದ್ ಅವರ ಅಭಿಪ್ರಾಯ ಪ್ರಬಲ ಸಮುದಾಯಗಳಿಗೆ ಕೊಟ್ರೆ ನಾವು ಆ ಸಮುದಾಯದ ಮತಗಳನ್ನ ಮುಂದಿನ ದಿನಗಳಲ್ಲಿ ಸೆಳೆಯೋದಕ್ಕೆ ಅವಕಾಶ ಆಗತ್ತೆ ಅನ್ನುವಂಥದ್ದು ಅವರ ಲೆಕ್ಕಾಚಾರ. ಹಾಗಾಗಿ ರಾಹುಲ್ ಗಾಂಧಿ ಅವರು ಇದಕ್ಕೆ ಒಪ್ಪಿಗೆಯನ್ನ ಕೊಡ್ತಾರ ಹೇಗೆ ನೋಡ್ಬೇಕಾಗತ್ತೆ. ಒಂದು ವೇಳೆ ಕೊಟ್ಟಿದ್ದೇ ಆದ್ರೆ ಎಂ ಬಿ ಪಾಟೀಲ್ ಮತ್ತೆ ಸತೀಶ್ ಜಾರಕಿಹೊಳಿ ಅವರು ಡಿಸಿಎಂ ಆಗೋದು ಕೂಡ ಖಚಿತವಾಗತ್ತೆ. ನೀತಿ. ಓಕೆ, ಥ್ಯಾಂಕ್ ಯು ಶಿವು ತಮ್ಮ ಡೀಟೇಲ್ಸ್ಗೆ.